ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇದು ನನ್ನ 2025ನ ಲಾಸ್ಟ್ ಲಾಗ್. ಇದನ್ನು ಅಪ್ಲೋಡ್ ಮಾಡೋದು 2026 ನ್ಯೂ ಇಯರ್ಗೆ ನ್ಯೂ ಲಾಗ್ ಆಗಿರುತ್ತೆ. ಇದು ನಮ್ಮ ಮನೇಲಿ ನ್ಯೂ ಇಯರ್ ಸ್ಪೆಷಲ್ಲು ನಾನ್ ವೆಜ್ ಮಾಡಿದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬೇಗ ಮಲ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ವಿ. ಯಾಕೆಂದರೆ ಮಾರ್ನಿಂಗ್ ಎಲ್ಲರಿಗೂ ಡ್ಯೂಟಿಗೆ ಹೋಗ್ತಾ ಇರ್ತಾರೆ, ಕೆಲಸ ಇರುತ್ತಲ್ಲ. ಸೊ ನೈಟ್ ಕೇಕ್ ಕಟ್ ಮಾಡಿ ಮಲ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಮಲ್ಕೊಂಡ್ರು. ನಾನೇ 12 o'clock ಗಂಟ ವೆಯ್ಟ್ ಮಾಡಿದೆ. ಎಲ್ಲರೂ ಮಲ್ಕೊಬಿಟ್ಟಿರ್ತೀವಿ. ಅಟ್ಲೀಸ್ಟ್ ನಾನು ಎಲ್ಲರನ್ನೂ ಎಬ್ಸಿದ್ರೆ ಆಯಿತು ಅಂಥೇಳಿ 12ಗೂ ಬಿಫೋರೇ ಎದ್ದು ನಾನು ಕೇಕೆಲ್ಲ ಫ್ರಿಡ್ಜಲ್ಲಿತ್ತು, ಅದನ್ನೆಲ್ಲ ತೆಗ್ದಿಡೋಣ ಅಂತೇಳಿ ಟೇಬಲೆಲ್ಲ ತಂದು ಇಟ್ಟಿರಲಿಲ್ಲ. ಲೇಟ್ ಆಯಿತು ಊಟ ಮಾಡಿ ಮಲಗೋದೇನೆ. ಅಟ್ಲೀಸ್ಟ್ 1 hour ನಿದ್ದೆ ಮಾಡ್ಕೊಳ್ಳೋಣ ಅಂತ ನಿದ್ದೆ ಮಾಡ್ಕೋತಾ ಇದ್ದರು. ನಮ್ಮದು ಯಾವಾಗ್ಲೂ ಒಂದು 10 minutes 15 minutes ಯಾವಾಗ್ಲೂ ಬಿಫೋರ್ ಯಾವಾಗಲೂ ಟೈಮ್ ಮುಂದೆ ನಿಲ್ಲಿಸಿರ್ತೀವಿ. ಸೊ ಇನ್ನು 5 minutes ಟೈಮ್ ಇತ್ತು. ಅಷ್ಟರಲ್ಲಿ ನಾನು ಟೇಬಲ್ ಇಟ್ಟು ಸೊ ಕೇಕೆಲ್ಲ ತಂದು ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇಟ್ಟೆ. ಜಸ್ಟ್ ಬೇಕಿಂದ ನಮ್ಮ ಮನೆಯವರನ್ನೇ ಬರ್ತಾನೆ ತಂದಿದ್ರು. ಆಮೇಲೆ ಫಸ್ಟ್ ಹೋಗಿ ವಿಶ್ ಮಾಡಿ ಎಬ್ಬಿಸಿದೆ. ಆಮೇಲೆ ಪಾಪುನ ವಿಶ್ ಮಾಡಿ ಅವಳೇನು ಹೇಳಲಿಲ್ಲ, ಮಲ್ಕೊಂಡೇ ಇದ್ಲು. ಬಟ್ ಮಾಮೂಲಿ ವಿಶ್ ಮಾಡಿದೆ ಅಷ್ಟೇ. ಆಮೇಲೆ ಅಮ್ಮನ್ನ ಎಬ್ಬಿಸಿದೆ. ಅಮ್ಮ ಅಷ್ಟೊಂದೇನು ಗಾರ್ಡ್ ಇದ್ದಾಗೆಲ್ಲ ಹೋಗಿಲ್ಲ ಅವರು. ಮನ್ಗದ ಹಾಂ ಬನ್ನಿ ಬಾಯಿಲಿ ಕೇಕ್ ಕಟ್ ಮಾಡೋಣ. ಬೈಲಿ ಬಾ ಕೇಕ್ ಕಟ್ ಮಾಡೋಣ. ಸಿರಿ ಇಲ್ಲಿ ನಿದ್ದೆ ಕಣ್ಬಿಡೆ ಕೇಕ್ ಕಟ್ ಮಾಡ್ತೆ ಇಲ್ಲಿ ಸಿರಿ. ವಾ ಪಾಪ ಇಲ್ಲೇನು ಹೊಸಿಕಾಕಿ ಕೆಚ್ಚರ ನಮ್ಮ ಅಮ್ಮ ಸತ್ತೋರಲ್ಲ ಅದರಿಂದ ಇವತ್ತಿಲ್ಲ. ಈ ಕಣ್ಬಿಡು ಪಾಪ ಬಂದನೆ. ಹಾಂ ನಿದ್ದೆಲ್ಲ ಎತ್ಕಬ್ಬ ಮನ್ಗಿಸೋಣ. ನಮಗೆ 2025 ಬೆಸ್ಟು ಮೆಮೊರಿನ ತಂದುಕೊಟ್ಟಿದೆ. ತುಂಬ ಅಂದರೆ ತುಂಬ. ನನ್ನ ಮಗಳು 2025 ಬಂದಿದ್ದು ಏನೋ ಒಂಥರ ಅದನ್ನು ಮರೆಯೋಕ್ಕಾಗದೇ ಇರುವಂಥ ಇಯರ್ ನಮಗದು. 2026 ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನನ್ನ ಮಗಳು ಇರ್ತಾಳಲ್ವ ಜೊತೆಲಿ. ಸೊ ಅದರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ನ್ಯೂ ಇಯರ್ ಫೀಲೇ ಬೇರೆ ಇತ್ತು. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಹೋಲಿಕೆ ಮಾಡಿದಾಗ ಆವಾಗ ಜಸ್ಟ್ ಡಬಲ್ ಅಷ್ಟೇ ಇದ್ದಿದ್ದು ನಾವು. ಇವಾಗ ಟ್ರಿಬಲ್ ಅಲ್ವಾ, ಸ್ವಲ್ಪ ಖುಷಿ ಜಾಸ್ತಿನೇ ಇದೆ. ಏನೋ ಒಂಥರ ಫೀಲ್ ಅನ್ನಿಸ್ತಾಯಿತ್ತು ನನ್ನ ಮಗಳು ಜೊತೆ ಈ ವರ್ಷ ನಾವು ಕೇಕ್ ಕಟ್ ಮಾಡ್ತಾಯಿದ್ದೀವಿ ಅಂತ. ನೆಕ್ಸ್ಟ್ ಇಯರ್ಗೆ ಅವಳೇನೇ ಕೇಕ್ ಕಟ್ ಮಾಡ್ತಾಳೆ ನಿಂತ್ಕೊಂಡು. ಇದೆಲ್ಲ ಏನೋ ಒಂಥರ ಬೆಸ್ಟ್ ಅಂತ ಅನ್ನಿಸ್ತಾಯಿತ್ತು. ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ. 2026 ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಸೊ ನಮ್ಮ ಮನೇಲಿ ಈ ಥರ ಚಿಕ್ಕದಾಗಿ ಸ್ಮಾಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಪಾಪುಗಳಿದ್ದಾಗ ಜಾಸ್ತಿ ಸೆಲೆಬ್ರೇಷನ್ ಎಲ್ಲ ಮಾಡೋದಕ್ಕಾಗಲ್ಲ, ಸ್ವಲ್ಪ ಹಿಂಸೆ ಅನಿಸುತ್ತೆ. ಪಾಪ ಎದ್ದರೆ ನಿದ್ದೆ ಹಾಳಾಗುತ್ತೆ ಅನ್ನೋದು. ಸೊ ಅದಕ್ಕೆ ಬೇಗ ಮುಗಿಸಿದ್ವಿ. ಸೊ ಇದಾಗಿತ್ತು ನಮ್ಮ ನ್ಯೂ ಇಯರ್ ಚಿಕ್ಕ ಪಾರ್ಟಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಬಾಯ್.